ಮೊನ್ನೆ ಯಾವುದೋ ಒಂದು ಕಡೆ ಕೇಳ್ತಾ ಇದ್ದೆ ನಾನು, ಈ ವಿದ್ಯಾವಂತರು ಜಾಸ್ತಿ ಆದಷ್ಟು ವಿದ್ಯಾವಂತರು, ಕ್ವಾಲಿಫೈಡ್ ಪೀಪಲ್ಸು, ಆಮೇಲೆ ಎಜುಕೇಟೆಡ್ ಪೀಪಲ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಇವರೆಲ್ಲ ಜಾಸ್ತಿ ಆದಮೇಲೆ ದೇಶಕ್ಕೆ ದುರಂತಗಳು ಆರಂಭ ಆಗಿರೋದು. ಈಗ ಒಂದು ದೊಡ್ಡ ಒಂದು ಸೇತುವೆ ಎಲ್ಲೋ ಒಂದು ಮುರಿದೋಯ್ತು ಅಂದರೆ ಅದನ್ನ ಕಟ್ಟಿದವನು ಯಾರು? ಒಳ್ಳೆ ಇಂಜಿನಿಯರ್ ತಾನೆ. ಒಬ್ಬ ರೈತನ ಕಟ್ಟ ಅಲ್ಲಿ ಇಲ್ಲ, ಒಬ್ಬ ಇಂಜಿನಿಯರೇ ಕಟ್ಟ. ಇಂಜಿನಿಯರ್ ಯಾರು? ವಿದ್ಯಾವಂತ. ವಿದ್ಯಾವಂತ ಕಟ್ಟಿರುವಂಥ ಸೇತುವೆನೇ ಮುರಿದೋಯ್ತಲ್ವಾ. ಆಮೇಲೆ ಈಗ ಯಾವುದೋ ಒಂದು ಪೇಷಂಟ್ ಸತ್ತೋಗ್ತಾರೆ, ಅವನ್ನ ಟ್ರೀಟ್ಮೆಂಟ್ ಮಾಡಿದವನು ಯಾರು? ವಿದ್ಯಾವಂತ ಇರೋ ಡಾಕ್ಟ್ರ್ ತಾನೇ ಟ್ರೀಟ್ಮೆಂಟ್ ಮಾಡಿರೋದು. ಆಮೇಲೆ ಯಾವುದೋ ಒಂದು ಕಡೆ ಒಂದು ಬ್ಯಾಂಕ್ನಲ್ಲಿ ಹಗರಣ ನಡೀತವೆ, ಅಲ್ಲೆಲ್ಲ ಇರೋರೆಲ್ಲ ಯಾರು? BCom, MCom, MTech ಮಾಡಿರೋ ತಾನೇ ವಿದ್ಯಾವಂತರು ತಾನೇ ಇರೋದು. ಈ ವಿದ್ಯಾವಂತರುಗಳು ತಾನೇ ಅದನ್ನು ಮಾಡ್ತಾ ಇರೋದು. ಈಗ ಅವ್ರಿಗೆ ವಿದ್ಯೆ ಇಲ್ವಾ? ಎಲ್ಲರಿಗೂ ವಿದ್ಯೆ ಇದೆ. ಆ ವಿದ್ಯಾವಂತರಿಂದಾನೇ ಇವತ್ತು ದೇಶದಲ್ಲಿ ದುರಂತಗಳು ನಡೀತಾ ಇರೋದು. ನೀವು ಬೇಕಾದ್ರೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಏನಪ್ಪ ಈಗ ಹೇಳ್ತಿದ್ದಾನೆ. ನೀವು ಎಲ್ಲೇ ಹೋಗಿ ನೋಡಿ, ಬ್ಯಾಂಕಿನಲ್ಲಿ ಹಗರಣಗಳು ನಡೆಯೋಕ್ಕೆ ಯಾರು ಕಾರಣ? ಅಲ್ಲಿ ಯಾರಿದ್ದಾರೆ? ಹೆಬ್ಬೆಟ್ನವ್ರು ಇದ್ದಾರಾ? ಇಲ್ಲ ಏನು ಗೊತ್ತಿಲ್ಲ ರೈತ ಇದ್ದಾನೆ ಅಲ್ಲಿ ಡ್ಯೂಟಿ ಮಾಡೋನು, ಅಲ್ಲೂ ವಿದ್ಯಾವಂತಾನೆ. ಹಾಸ್ಪಿಟ್ಲ್ಗಳಲ್ಲಿರೋ ಡಾಕ್ಟ್ರುಗಳೆಲ್ಲರೂ ವಿದ್ಯಾವಂತರೇ. ಆಮೇಲೆ ನಿಮ್ಮ ಬಿಲ್ಡಿಂಗ್ಗಳೆಲ್ಲ ಕಟ್ತಾ ಇರೋರೆಲ್ಲ ಇಂಜಿನಿಯರ್ಸ್ಗಳು ಎಲ್ಲರೂ ವಿದ್ಯಾವಂತರೇನೆ. ಇವರೆಲ್ಲ ಈ ಥರ ಹಗರಣಗಳಲ್ಲಿ ಯಾಕೆ ಸಿಗಾಕೊಳ್ತಾರೆ? ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ದುರಾಸೆ. ಇದಕ್ಕೆಲ್ಲ ಕಾರಣ ಏನು? ದುರಾಸೆ. ಮತ್ತು ಯಾರ ಮೇಲೂ ಅವ್ರಿಗೆ ಪ್ರೀತಿ ಇಲ್ಲ. ದೇಶದ ಮೇಲಂತೂ ಪ್ರೀತಿನೇ ಇಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕನ್ನೋ ಪ್ರೀತಿನೇ ಇಲ್ಲ. ಆಮೇಲೆ ತಮ್ಮ ಬಂಧುಗಳು ಬಳಗದವರು ಏನಾದರೂ ಹೇಳ್ತಾರೇನೋ ಅನ್ನೋ ಒಂದು ಅಂಜಿಕೆ, ಭಯ, ನಾಚಿಕೆ ಏನೂ ಇಲ್ಲ. ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಬಿಟ್ಟಿರೋದ್ರಿಂದ ಅದು ಯಾರೋ ನಮ್ಮಲ್ಲಿ ಒಬ್ಬರು ಪಾಪ ಹಿರಿಯವರು ಯಾರೋ ಒಬ್ಬರು ಮಾತಾಡ್ತಾ ಇದ್ರು. ಒಂದೊಂದು ಕಾಲದಲ್ಲಿ ಹಳ್ಳಿಯಲ್ಲಿ ಅವ್ರು ಹೇಳಿದ ಮಾತು ನನಗೆ ನಗು ಬಂದಂಗಿರ್ತದೆ. ನಗಬೇಕೋ ಅಳಬೇಕೋ ಅಥವಾ ಅದೆಷ್ಟು ಸತ್ಯ ಎಷ್ಟು ವಾಸ್ತವ ಅದು ಅನ್ನೋದು ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಮೊನ್ನೆ ಪಾಪ ಅವ್ರು ಇನ್ನೂ ನಾನು ಮುಖವಾಗಿ ಭೇಟಿ ಮಾಡಿಲ್ಲ, ಅವ್ರು ಬರೀ ನನ್ನ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ಅವರು ಅವ್ರದ್ದು ಒಂದು ತೋಟ ನೋಡೋಕೆ ಹೋಗ್ಬೇಕು ನಾನು. ಅವ್ರು ಸೋಂಪದೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ, ಒಂದು ಊರಲ್ಲಿ ಹೇಳಲಿಕ್ಕೆ ನನಗೆ ನಗು ಬರುತ್ತೆ. ಒಂದು ಊರಲ್ಲಿ ಒಬ್ಬ ಯಾರಾದ್ರು ಕೋಳಿ ಕದ್ದುಬಿಟ್ರೆ ಒಂದು ವರ್ಷ ಔಷಧ ಬಂದಿರ್ತಾ ಇದ್ದಂತೆ, ಅವನು ಊರಿಗೆ ಬರ್ತಿಲ್ಲ ಅಂತ. ಅವನು ಬೇರೆ ಏನೋ ಒಂದು ಕೋಳಿ ಕದ್ದುಬಿಟ್ರೆ ಅವರು ಆ ಊರಲ್ಲಿ, ಆ ಊರೊಳಗೇನೆ ಪ್ರವೇಶ ಮಾಡ್ತಿರ್ಲಿಲ್ಲ, ಅಥವಾ ಆ ಊರೊಳಗೆ ಇದ್ರೂ ಅವನ್ನೆಲ್ಲೋ ಕದ್ದು ಮುಚ್ಚಿ ಆಗಲು ಹತ್ತಿರ್ಕಾಡ್ತಾನೆ. ಯಾಕೆ? ಒಂದು ಕೋಳಿ ಕದ್ದಿದ್ದಕ್ಕೆ. ಈಗ ಹಡಿದು ಆನೆ ವಿಧಾನಸೌಧನೇ ಮಾರಕ್ಕೆ ನಿಂತಿರೋರು ಇವತ್ತು ಎಷ್ಟು ರಾಜಾರಸವಾಗಿ ಎಷ್ಟು ಪ್ರಾಮಾಣಿಕರಾಗಿ ಮಾತಾಡ್ತಾರಲ್ಲ ವೇದಿಕೆಯಲ್ಲಿ. ಏನು ಅವ್ರಿಗೇನು ಅಂಗಾಂಗಗಳೇ ಇಲ್ವಾ? ಸಂವೇದನೆಯೇ ಇಲ್ವಾ? ನೋಡಿ, ಆ ಕೆಲವು ರಾಜಕಾರಣಿಗಳ ಸೋತೋದಾಗ ವಿರೋಧ ಪಕ್ಷದಲ್ಲಿ ಕೂತಾಗ ಬಂದು ಮಾತಾಡೋದು ನೋಡ್ಬಿಟ್ರೆ ಜನರ ಪರವಾಗಿ ಅದು ಏನು ಮಾತಾಡ್ತಾರೆ, ಅಯ್ಯೋ ಅಂತ ಮಾತಾಡ್ತಾರೆ. ಕೊಳ್ಳೆ ಹೊಡೆದು ಇಟ್ಟಿದ್ದಾರೆ. ಇವ್ರಿಗೇನಾದರೂ ಏನು ಚರ್ಮ ಎಷ್ಟು ದಪ್ಪ ಇರ್ಬೋದು ಅಂತ ಇವ್ರದೆಲ್ಲ ಎಲ್ಲ ಹೊರಟಾಗ್ಬಿಟ್ಟಿದ್ದಾರೆ. ನಾಚಿಕೆ ಆಗ್ತದೆ ನಮಗೆ ಅವ್ರವ್ರ ಮಾತುಗಳನ್ನ ಕೇಳಿದ್ರೆ. ಅವರ ಆದರ್ಶಗಳು, ಅವ್ರ ಸಿದ್ಧಾಂತಗಳು, ಅವ್ರ ತತ್ವಗಳು, ಅವರ ಜನಸೇವೆ ಮೇಲಿರುವಂಥ ಪ್ರೀತಿನೆಲ್ಲ ಕೇಳಕ್ಕೆ ಹೋದರೆ ಏನು ನನಗನ್ನಿಸ್ತದೆ ಇದೆಲ್ಲ ಏನಂತ ಹೇಳಿದ್ರೆ, ಈ ಪಿಕ್ಚರಲ್ಲಿ ಕೆಲವರಿಗೆಲ್ಲ ಡೈಲಾಗ್ ಬರ್ಕೊಡ್ತಾರೆ, ಇಷ್ಟು ಹೇಳು ನೀನು ಅಂತ. ಆ ಥರ ಏನಾದರೂ ಇವರು ಸ್ಕ್ರಿಪ್ಟ್ ತಗೊಂಡು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಡೌಟ್ ಆಗ್ತಾಯಿದೆ. ಅದರಿಂದ ಯಾವುದೇ ಪೊಲಿಟಿಷಿಯನ್ನು, ಯಾವುದೇ ಒಬ್ಬ ರಾಜಕಾರಣಿ ಇದ್ದಾನಲ್ಲ, ಅವನ ಸಮಯಕ್ಕೆ ಸಾಧನೆ ಮಾಡೋಕ್ಕೆ ಇರೋನು. ಅವ್ನು ನಿಮ್ಮ ಮನೇಲೇ ಇರೋನಿರಲಿ ಅಥವಾ ವಿಧಾನಸೌಧದಲ್ಲಿ ನೀವು ಬಂದು ಆಗಲಿ, ಅವನಂಥ ಒಬ್ಬ ಕಡು ಭ್ರಷ್ಟ. ಈ ರಾಜಕೀಯ ಅನ್ನೋದೇ ಏನಂತಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅವನತಿ ಅದು. ಅವನ ಎಷ್ಟು ದೂರ ಇಡ್ತೀರ ಅಷ್ಟು ನೀವು ಕ್ಷೇಮವಾಗಿರ್ತೀರ. ಚುನಾವಣೆ ಸಮಯದಲ್ಲಿ ನೋಡಿ, ಎಲ್ಲರೂ ಭ್ರಷ್ಟರಾಗಲ್ಲ. ಯಾರೋ ಒಬ್ಬ ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬಂದ್ಬಿಟ್ಟು ಏನು ಮಾಡ್ತಾನೆ, ಎಲ್ಲರನ್ನ ಇಡೀ ಒಂದು ರಾತ್ರಿಯಲ್ಲಿ ಊರವ್ರನ್ನೆಲ್ಲ ಭ್ರಷ್ಟ ಮಾಡ್ಬಿಡ್ತಾನೆ. ಯಾಕೆ? ಅವ್ರಿಗೊಂದು 500 1,000 ಹಂಚಿಬಿಡ್ತಾನೆ. ಎಷ್ಟು ಜನ ಹಂಚ್ತಾರೆ? ಊರಲ್ಲಿ ಒಂದು 3 ಜನ ಹಂಚ್ತಾರೆ. ಇನ್ನು 97% ಜನ ಅಮಾಯಕರೇ. ಅದಕ್ಕೆ ಚುನಾವಣೆಯಲ್ಲಿ ದಯಮಾಡಿ ಈ ಬಾರಿ ಅಂತೂ ನೀವು ಚುನಾವಣೆ ಮಾಡಬೇಕಾದ್ರೆ ಯಾವುದೇ ರಾಷ್ಟ್ರೀಯ ಪಕ್ಷವಾಗಲಿ ಪ್ರಾದೇಶಿಕ ಪಕ್ಷವಾಗಲಿ ಮತಾನೇ ಹಾಕಕ್ಕೆ ಹೋಗ್ಬೇಡಿ. ಯಾರೋ ಒಬ್ಬ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿರ್ತಾನ. ಈಗ KRS ಪಕ್ಷದವರು, ರೈತ ಸಂಘದವರು ಯಾರೋ ಒಬ್ಬರು ನಿಂತಿರ್ತಾರ, ಅಂಥವ್ರಿಗೆ ಓಟ್ ಹಾಕಿ. ನೀವು ಓಟ್ ಹಾಕದೇ ಓಟ್ ಹಾಕಿ, ಇಂಥವ್ರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ. ಒಂದು 3 ವರ್ಷ ಏನೋ ಹೇಳ್ತಾರಲ್ಲ ಈ JCB ಪಕ್ಷ ಅಂತ, ಈ JCB ಪಕ್ಷ 3 ಜನನು ನೀವು ಮನೆ ಕಳಿಸ್ಬಿಡಿ. ಆವಾಗ ಅವರು ಅಧಿಕಾರ ಇಲ್ಲದಿದ್ರೆ ಅರ್ಧ ಜನ ಸತ್ತೋಗ್ತಾರೆ. ಈ ರಾಜಕಾರಣಿಗಳಲ್ಲಿ ನಿಮ್ಗೊಂದು ಗುಟ್ಟು ಗೊತ್ತಿದೆಯಾ? ನಾನು ಇವ್ರನ್ನೆಲ್ಲ ತುಂಬ ಸಮೀಪದಿಂದ ನೋಡಿದ್ದೀನಿ ರಾಜಕಾರಣಿಗಳನ್ನ. ಅವರಿಗೆ ಅಧಿಕಾರ ಇದ್ದಾಗ ಯಾವ ರೋಗ ರುಜಿನಗಳು ಅವ್ರಿಗೆ ಕಾಣಿಸೋದಿಲ್ಲ. ಇರ್ತದೆ,
ಅದು ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಅಧಿಕಾರ ಇದೆಯಲ್ಲ, MLA ನಾನು, MP ನಾನು, MLC ನಾನು, ನನ್ನ ಹತ್ರ ದಿನ ಇಷ್ಟು ಜನ ಬರ್ತಾರೆ, ಹೂನಾರ ತಗೊಂಡು ಬರ್ತಾರೆ, ನನ್ನನ್ನು ಹೊಗಳ್ತಾರೆ ಅಂತಾರಲ್ಲ, ಈ ಕಾವಲ್ಲೇ ಅವರು ಬದುಕಿರೋದು. ಈ ಕಾವು ಯಾವಾಗ ಅವ್ರಿಗೆ ಹೊಂಟೋಯ್ತು ನೋಡಿ, ಅಧಿಕಾರ ಕಳ್ಕೊಂಡಿದ್ದ ತಕ್ಷಣ 1 ವಾರ 2 ವಾರದ ರಾಜಕಾರಣಿ ಸತ್ತೋಗ್ಬಿಡ್ತಾನೆ. ಅವನಿಗೆ ನೀವು ಅವನೇನು ಹೊಡೆಯೋದು ಬೇಡ, ಬಡಿಯೋದು ಬೇಡ, ಅವನ್ನ ಸಾಯಿಸೋದು ಬೇಡ. ನೀವು ಅವ್ನಿಗೇನು ಮಾಡ್ಬೇಕಂದ್ರೆ ನೀವು ಅಧಿಕಾರದಿಂದ ಕಿತ್ತಾಕ್ಬಿಡ್ಬೇಕು. 1 ರೌಂಡು ಅವನ್ನ ಸೋಲಿಸ್ಬಿಡಿ, ಅವ್ನು ಸತ್ತೋಗ್ತಾನೆ. ಈ ರೀತಿ ನಿಮ್ಮ ಯಾರೋ ಹೇಳ್ತಾರಲ್ಲ, ಈಗ ಈ JCB ಪಕ್ಷ 3 ಆಯ್ತಲ್ಲ, ಆ 3 ಪಕ್ಷ JCB ಅಂದರೆ ನಿಮ್ಗೆ ಗೊತ್ತು, ಆ 3 ಪಕ್ಷದ ಹೆಸರು ಗೊತ್ತು. ಸುಮ್ಮನೆ ನಮ್ಮ ಬಾಯಲ್ಲೆಲ್ಲ ಅವ್ರ ಹೆಸರೆಲ್ಲ ಹೇಳ್ಸಕ್ಕೆ ಹೋಗಬೇಡಿ. ಆ 3 JCB ಪಕ್ಷವನ್ನು ನೀವೇನು ಮಾಡ್ಬೇಕಂದ್ರೆ 1 ವರ್ಷ ಅಧಿಕಾರದಿಂದ ಕಿತ್ತಾಕ್ಸ್ಬಿಡಿ. 1 ವರ್ಷ ಒಂದು ರೌಂಡು 5 ವರ್ಷ ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ಅರ್ಧ ಜನ ಸತ್ತೋಗ್ಬಿಡ್ತಾರೆ. ಅರ್ಧ ಜನ ಸತ್ತೋದಾಗ ಇನ್ನು ಅರ್ಧ ಜನರಿಗೆ ಸ್ವಲ್ಪ ಜ್ಞಾನೋದಯ ಆಗ್ಬೋದು, 10% ಜನರಿಗೆ. ಆಗ ಅವರು ಮುಂದೆ ಏನಾದರೂ ಒಂದು ದೇಶದಲ್ಲಿ ಏನಾದರೂ ಒಂದು ಒಳ್ಳೆ ಆಡಳಿತ ಮಾಡೋಕ್ಕೆ ಒಂದು ಅವಕಾಶ ಆಗ್ಬೋದು. ಈಗ ಆ ರಾಜಕಾರಣಿಗಳಿಗೆ ಅದೇನೆ, ಆ ಅಧಿಕಾರ ಅನ್ನೋದೇ ಅವರಿಗೆ ಒಂದೆಲ್ಲ ಥರದ ಬಲ. ಅದನ್ನೇನು ಮಾಡಬೇಕು, ನಾವು ಕಿತ್ತಾಕ್ಬೇಕು. ಅದು ಕಿತ್ತಾಕ್ಬಿಟ್ರೆ ಅವರೆಲ್ಲ ಸರಿ ಆಗ್ತಾರೆ. ಇಲ್ದಿದ್ರೆ ಇವರು ದೇಶ ಉಳಿಸಲ್ಲ. ಇವರು ಯಾರೂ ಉಳಿಸಲ್ಲ. ನಿಮಗೆ ಯಾವನ್ನೇ ಬರಲಿ, ಎಲ್ಲ ಅವನು ಬಂದುಬಿಡ್ತಾನೆ, ಇವನು ಬಂದುಬಿಡ್ತಾನೆ, ನಮ್ಮ ದೇಶ ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ ಅಂತೇಳಿ. ಇದಕ್ಕೆ ಕರೋನಾದಂಥದ್ದೇ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ಇವರೆಲ್ಲ ಈ ಆಟಕ್ಕೆ ನೋಡಿ ಸಾಕಾಗೋಗಿದೆ. ಈ ಪ್ರಕೃತಿಗೂ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ತನಗಿದೆ. ಪ್ರಕೃತಿ ಇದೆಯಲ್ಲ, ಅದಕ್ಕೆ ಅಪಾರವಾದ ಶಕ್ತಿ ಇದೆ. ನಮ್ಮ ಯೂನಿವರ್ಸಲ್ಗೆ ತುಂಬ ಶಕ್ತಿ ಇದೆ. ಅದನ್ನು ನಾವು ಸ್ವಲ್ಪ ದಿನ ಕಾಯಬೇಕು, ಅದು ತನ್ನನ್ನು ಕಾಪಾಡ್ಕೊಳ್ತದೆ. ಅದ್ರ ಮಧ್ಯದಲ್ಲಿ ಇವರೆಲ್ಲ ನಾಟಕಗಳನ್ನ ನೋಡ್ತಾರೆ, ಇವ್ರು ಏನು ಮಾಡ್ತಾರೆ. ಈಗ ನೋಡಿ, ಈಗ ಇದು ಇನ್ನೊಂದು ಹಂತ ಯಾವುದಪ್ಪ ಅಂದರೆ, ಈ ರೀತಿ ಎಡಗಡೆ ಬಲಗಡೆ ಆದಮೇಲೆ ಈ ರೀತಿ ಸ್ವಲ್ಪ ಎಡ ಬಲ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದು. ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಹೋಗ್ತಾ ಇದೆ, ಅದು ಕ್ರಮೇಣ ಹಾಗೆ ಅದು ಮುಂದಕ್ಕೆ ಹೋಗ್ತದೆ. ಆಮೇಲೆ ಇಲ್ಲೆಲ್ಲ ನಾವು ಹಾಕಿರೋದೆಲ್ಲ ಇದೆಲ್ಲ ಇಲ್ಲಿ ಇದು ಯಾವುದು ಗ್ಲಿರಿಸೀಡಿಯಾ. ಈ ಗ್ಲಿರಿಸೀಡಿಯಾ ಗಿಡವನ್ನು ಈ ರೀತಿ ಇನ್ನು ಆಮೇಲೆ ಮಾಡಬೇಕು. ಹೀಗೆ ಕೆಲವರೆಲ್ಲ ಕೇಳ್ತಾರೆ, ನಿಮ್ಗೇನು ಕೆಲಸ ಅಂತೇಳಿ. ನಮ್ಗೇನು ಕೆಲಸ ಅಂತ ಹೇಳಿದ್ರೆ, ಈ ಕೆಲಸಗಾರರು ಕೆಲಸ ಮಾಡುವಾಗ ಬಿಟ್ಟೋದ್ರು, ಟೊಪ್ಪಿ ನೋಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇನ್ನು ಇವನು ಯಾವಾಗ ಬರ್ತಾನೋ, ಅಥವಾ ಟೊಪ್ಪಿ ಇಲ್ಲ ಅಂದಾಗ ಕೇಳಕ್ಕೆ ಬರ್ತಾನೆ. ಅದ್ರ ಮಧ್ಯದಲ್ಲಿ ಇದ್ರ ಕ್ಯಾಪಿನ ಮೇಲೆ ನಮ್ಮದು ಸಿಂಬಲ್ಲು, ಈ ಹೆಸರು ಎಲ್ಲ ಇದು ಹಾಕ್ಕೊಂಡು ಇವು ರೋಡಲ್ಲಿ ಬಿದ್ದೋಗ್ತದೆ. ಈ ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಬ್ಯಾನರ್ಗೆ ನಡೆಸ್ಬಿಟ್ಟು ಬಿಡ್ತಾರೆ. ಚುನಾವಣೆ ಆದಮೇಲೆ ಅದನ್ನೆಲ್ಲ ಏನು ಮಾಡ್ತಾರೆ, ಬಿಸಾಕ್ತಾರಲ್ಲ, ಹಂಗೆ ಇದು. ಕೆಲವರು ಹೇಳ್ದೆ ನಾನು, ಬೇಡಪ್ಪ ಹೆಸರು ಹಾಕಬೇಡಿ, ಹೆಸರು ಹಾಕಿದ್ರೆ ಒಂದಿನ ಕಸದೊಳಗೆ ಹೊಂಟೋಯ್ತದೆ ಅಂತ. ಆದರೂ ಹಾಕಿದ್ದಾರೆ ನೋಡಿ, ಇಲ್ಲಿ ಬಿಟ್ಬಿಟ್ಟೋಗಿದ್ದಾರೆ. ನಮಗಿದೇ ಕೆಲಸ. ಏನು ಕೆಲಸ? ಕೆಲವ್ರು ಕೇಳ್ಬೋದು, ನೀವೇನು ಕೆಲಸ ಮಾಡ್ತೀರಿ ಎಲ್ಲರೂ ಈ ಕೆಲಸದವ್ರು ಇದ್ದಾಗ ಅಂತ. ನಮಗೇನು ಕೆಲಸ ಅಂದರೆ ಅವ್ರು ಗುದ್ಲಿ ಕತ್ತಿ ತಗೊಂಡು ಹೋಗಿರ್ತಾರೆ, ಅದನ್ನೆಲ್ಲೇ ಬಿಟ್ಬಿಡ್ತಾರೆ. ಅದನ್ನೆಲ್ಲ ಎತ್ಕೊಂಡು ಬಂದು ಮಾಡ್ಬೋದು ನಮ್ಮ ಕೆಲಸ. ಆಮೇಲೆ ಈಗ ನೋಡಿ, ಈಗೆಲ್ಲ ಒಂದು ಸಾಮಾನೆಲ್ಲ ಉಡ್ಕೊಂಡೋಗಿ ಅಲ್ಲಿ ಇಡಬೇಕು. ಯಾರೇ ಇಟ್ಟಿದ್ದು ಅಂದರೆ ಯಾರೂ ಒಪ್ಕೊಳ್ಳಲ್ಲ. ಈಗ ಹೆಂಗೆ ನಾವು ರಾಜಕಾರಣಿಗಳನ್ನ ಯಾರೇ ಶುದ್ಧಾಸ್ತರು ಯಾರಿದ್ದೀರಿ ಅಂತ ಹೇಳಿದ್ರೆ ಒಬ್ಬನು ಕೈ ಎತ್ತಲ್ಲ, ಯಾಕಂದರೆ ಎಲ್ಲರೂ ಕಳ್ರನ್ನೇ. ಹಾಗೆ ಇದು ನಮ್ಮ ಈ ಹಂತದಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಡು ಹೋದರೆ ಅದೊಂದು ಸ್ವಲ್ಪ ನಮಗೆ ಶುದ್ಧಿ ಆಗುತ್ತೆ. ಹಾಗೆ ನಮ್ಮ ತಾತ ಅವರು ಹೇಳ್ತಾಯಿದ್ರು, ಏನು ನೀವು ಊಟ ಮಾಡುವಾಗ ಪ್ಲೇಟ್ ಮುಂದೆ ಕೂತ್ಕೊಳ್ಳುವಾಗ ಈ ಊಟ ನಾನು ತಿಂತಾ ಇದ್ದೀನಲ್ವ, ಇದಕ್ಕೆ ಇಷ್ಟು ಕೆಲಸ ನಾನು ಮಾಡಿದ್ದೀನಾ ತಿಳ್ಕೊಂಡು ನಾವು ಊಟ ಮಾಡಿದ್ರೆ ಅದು ನಮ್ಮ ಮೈಗೆ ಅಂಟ್ತದೆ. ಅಥವಾ ಈ ಊಟ ನನ್ನ ಶ್ರಮದ ಊಟನಾ, ಅಥವಾ ಯಾರೋ ಒಬ್ಬರದು ಅನ್ನವನ್ನು ಕಿತ್ಕೊಂಡಿರೋ ಊಟನಾ, ಅನ್ನೋದನ್ನೆಲ್ಲ ನಾವು ಯೋಚನೆ ಮಾಡಿ ಊಟ ಮಾಡಿದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ನಾವು ಏನೋ ಒಂದು ದುಡಿಬೇಕು ಅನ್ನಿಸ್ತದೆ. ಹಾಗೆ ನಾವು ಯಾವತ್ತೂ ತಿಳ್ಕೊಳ್ಳಿ, ನೀವು ಎಲ್ಲೇ ಊಟ ಮಾಡಿ, ಎಲ್ಲೇ ಕೆಲಸ ಮಾಡಿದ್ರೆ ಯಾರೂ ಊಟ ಮಾಡಿಬಿಡಿ. ಅದಕ್ಕೆ ಬಸವಣ್ಣವರು ಭಾಳ ಸರಳವಾಗಿ ಹೇಳಿರೋದು, ಕಾಯಕವೇ ಕೈಲಾಸ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಅವರು. ಇದನ್ನು ಹೇಳ್ಕೊಂಡಿರುವಂಥ ಮಠಾಧಿಪತಿಗಳೇ ಇವತ್ತು ಸೋಂಬೇರಿಗಳಾಗಿ ಕೂತಿದ್ದಾರೆ. ಆದರೆ ಅವ್ರದ್ದು ಕತೆ ಅವ್ರಿಗಿರಲಿ, ಕಾಯಕವೇ ಕೈಲಾಸ. ಕೆಲಸ ಮಾಡ್ದೇ ಯಾರೂ ಊಟನೇ ಮಾಡಬಾರ್ದು. ಏನಾದರೂ ನಮ್ಮ ದೇಹಕ್ಕೆ ಆಹಾರವನ್ನು ನಾವು ತಿನ್ನಬೇಕಾದ್ರೆ ನಾವು ಭೂಮಿ ತಾಯಿಗೆ ಅಥವಾ ನಮಗೆ ಗೊತ್ತಿರುವಂಥ ಕರ್ತವ್ಯದ ಕೆಲಸವನ್ನು ನಾವು ಮಾಡಿಬಿಟ್ಟು ಆಮೇಲೆ ನಾವು ಊಟವನ್ನು ಮಾಡಬೇಕು. ಈ ರೀತಿ ಪ್ರತಿಯೊಬ್ಬರು, ನಮ್ಮ ಭಾರತ ದೇಶದಲ್ಲಿ ಬಡತನ ಇದೆಯಲ್ಲ, 1 ವಾರದಲ್ಲಿ ಹೊರಗಡೆ ಕಳಿಸ್ಬಿಡ್ಬೋದು. ನಮ್ಮ ಭಾರತ ದೇಶದ ಬಡತನವನ್ನು 8 ದಿನದಲ್ಲಿ ನಾವು ಗೇಟ್ ಪಾಸ್ ಕೊಟ್ಬಿಡ್ಬೋದು. ನಾವು ಮಾಡಬೇಕಾಗಿರೋದು ಏನು ಮಾಡೋದು ಬೇಡ, ಪ್ರತಿಯೊಬ್ಬ 8 ಗಂಟೆ ದುಡಿದ್ರೆ ಸಾಕು. 8 ಗಂಟೆ ದುಡಿದ್ರೆ ಸಾಕು. ಆಮೇಲೆ ನಮ್ಮ ಸರ್ಕಾರವನ್ನಾಗಲಿ ರಾಜಕಾರಣಿಗಳಾಗಲಿ ನಾವು ಬುದ್ಧಿ ಕಲಿಸ್ಬೇಕಾದ್ರೆ ಇಷ್ಟೇ, ಅವರಿಂದ ನಾವು ಏನು ಪುಕ್ಷಾಟ ಈಸ್ಕೋಬಾರ್ದು. ಪುಕ್ಷಾಟ ನಾವು ಈಸ್ಕೋಬಾರ್ದು. ನಾವೇ ನಿನಗೆ ಕೊಡ್ತೀವಯ್ಯ. ಈಗ ನಮ್ಮ ಹೊನ್ನೂರು ಪ್ರಕಾಶ್ ಹೇಳ್ತಾರೆ, ಎಷ್ಟು ಕೋಟಿ ಬೇಕಯ್ಯ ನಿನಗೆ, ಅರಣ್ಯ ಸಚಿವನೇ ನಿನಗೆ ಎಷ್ಟು ಬೇಕು? ನೀವು ಕೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಳುತ್ತೆ, ನಾವು
50,000 ಕೋಟಿಯನ್ನು ಜನರಿಗೆ ಹಂಚ್ತಾ ಇದ್ದೀವಿ ಅಂತ. ಆ ರೆಸಾರ್ಟ್ದಲ್ಲಿ ಬರೋ 30 ಕೋಟಿ ರೂಪಾಯಿ ಬೇಕಾ ನಿಮಗೆ? ಮತ್ತು ಸುತ್ತಮುತ್ತ ಕಾಡು ಪ್ರಾಣಿಗಳಲ್ಲೆಲ್ಲ ಬಂದು ಜನರನ್ನ ಆಕ್ರಮಣ ಮಾಡ್ತಾ ಇದೆಯಲ್ಲ, ಅವರ ಮನೆಯಲ್ಲಿ ತಂದೆಗೆ ಮಗ ಇಲ್ಲ, ಹೆಂಡತಿಗೆ ಗಂಡ ಇಲ್ದಂಗೆಲ್ಲ ಮಾಡಿ ಇಟ್ಟಿದ್ದೀರಲ್ಲ, ಈ ಶಾಪ ನಿಮ್ಮನ್ನು ಬಿಡುತ್ತಾ? ಅರಣ್ಯ ಸಚಿವರಿಗೂ ಹೇಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ಅರಣ್ಯ ಸಚಿವರಿಗೆ ಏನೇನು ದುರಂತ ನಡೆದಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಂದು ತಿಳ್ಕೊಳ್ಳಿ, ರಾಜಕಾರಣಿಗಳು ನೀವು ಏನೇ ಮೋಸ ದಾಗ ಮಾಡಿದ್ರು ಪ್ರಕೃತಿ ನಿಮ್ಮ ಮನೆಗೆ ತಂದು ಇಟ್ಟಿರ್ತದೆ ಗ್ರಾಚಾರ. ನೀವೆಲ್ಲ ತಿಳ್ಕೊಳ್ಳಿ, ಪೊಲಿಟಿಷಿಯನ್ಸ್ ಎಲ್ಲ ತಿಳ್ಕೊಳ್ಳಿ. ಏನು ತಿಳ್ಕೊಳ್ಬೇಕು ನೀವು? ಈಗ ನಮ್ಮ ಕರ್ನಾಟಕದಲ್ಲಿ ಇರೋಂಥ ಬರೀ ಮುಖ್ಯಮಂತ್ರಿಗಳನ್ನೇ ತಗೊಳ್ಳಿ. ಮುಖ್ಯಮಂತ್ರಿಗಳ ವಂಶದವ್ರು ಯಾರು ಉಳಿದಿದ್ದಾರೆ ಈಗ? ಯಾವ ಮುಖ್ಯಮಂತ್ರಿ ವಂಶದವ್ರು ಯಾರ್ಯಾರು ಉಳಿದಿದ್ದಾರೆ? ನಿಮ್ಮದು ಅಷ್ಟೇ, 1 ಕುಡಿ 2 ಕುಡಿ ಇಟ್ಕೊಂಡಿದ್ದೀರಿ. ಕೆಲವರೆಲ್ಲ ಮುಖ್ಯಮಂತ್ರಿಗಳು, ಕೆಲವು ಪ್ರಧಾನಿಗಳು ತಮ್ಮ ಫ್ಯಾಮಿಲಿ ಟ್ರಸ್ಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದನ್ನ? ತಮ್ಮ ಪಕ್ಷವನ್ನು. ಅವ್ರದ್ದೆಲ್ಲ ಇನ್ನೊಂದು ಸ್ವಲ್ಪ ದಿನ ನಡೆಯುತ್ತೆ, ಆಮೇಲೆ ಅದು ಬಿದ್ದೋಗ್ತದೆ. ಆದರೆ ಯಾವುದೇ ರಾಜಕಾರಣಿ ಎಷ್ಟೇ ಹಣ ದುಡಿದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳು ಅದನ್ನು ಕಳೆದು ನಾಶ ಮಾಡಾಕ್ಬಿಡ್ತಾರೆ. ಅದರಿಂದ ಸಮಾಜ ಸೇವೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರೋದೆಲ್ಲ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಪ್ರತಿಯೊಬ್ಬ ಒಂದು 8 ಗಂಟೆ ದುಡೀರಿ. ಆಮೇಲೆ ಯಾವುದೇ ಪುಕ್ಷಾಟಗೆ ಎಲ್ಲೂ ಕೈ ಒಡ್ಡಕ್ಕೆ ಹೋಗಬೇಡಿ. ಆವಾಗ ನಮ್ಮ ದೇಶದೆಲ್ಲ ಸರಿ ಹೋಗುತ್ತೆ. ಇದೆಲ್ಲ ಆಗಿ ಇಲ್ಲಪ್ಪ ನಾವು ಈ ಬದಲಾವಣೆನೇ ಆಗೋದಿಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ಪ್ರಕೃತಿನೇ ಒಂದಿನ ಬುದ್ಧಿ ಕಲಿಸ್ತದೆ. ಅಲ್ಲಿ ಗಂಟ ನಾವು ಕಾಯಬೇಕು. ಆದರೆ ಒಂದೇನೆಂದರೆ ಧರ್ಮ ಯಾವಾಗಲೂ, ಧರ್ಮ ಅಂದರೆ ನೀವು ಈಗ ಹೇಳ್ತಕೊಂಡು ತಿರುಗಾಡ್ತಾ ಇದ್ದೀರಾ, ಅದೆಲ್ಲ ಧರ್ಮ. ಒಬ್ಬರಿಗೆ ಮೋಸ ಮಾಡ್ದೇನೆ, ವಂಚನೆ ಮಾಡ್ದೇನೆ ನಮ್ಮ ಕೆಲಸವನ್ನು, ನಮ್ಮ ಕಾರ್ಯವನ್ನು ನಾವು ಮಾಡ್ಕೊಂಡು ಹೋಗೋದೇ ನಿಜವಾದ ಧರ್ಮ. ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರೋದೇ ನಮ್ಮ ಧರ್ಮ. ಸಾಕು. ಅವನೇನು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಏನು ಕೆಲಸ ಸಿಕ್ಕಿದೆ, ಅದೇ ಕೆಲಸವನ್ನು ಅವನು 8 ಗಂಟೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಭೂಮಿ ಮೇಲೆ ಯಾವುದೂ ಇಲ್ಲ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ತೋಟದ ಇವಾಗ ಇಷ್ಟು ಸೀನ್ ನೋಡಿದ್ದೀರಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಬಿಟ್ಟು ಆಮೇಲೆ ನೋಡೋಣ. ನಮಸ್ತೆ.